ಯಾವ ಟಿವಿ ನೈನ್ನವರು ಮಾತಾಡಿದ್ರು ನಮ್ಮ ಅಕೌಂಟಿಗೆ ಬಂದ ಹಣ ಎಲ್ಲೂ ಹೋಗಲ್ಲ, ಗೊತ್ತಾಯ್ತಾ? ನಮ್ಮ ಹೆಸರಲ್ಲಿ ಲೋನ್ ಎಂಟ್ರಿ ಆದ್ದು ಎಲ್ಲೂ ಹೋಗಲ್ಲ. ಯಾವ ಸಂಸ್ಥೆಯವರು ಮಾತಾಡ್ಲಿ, ಯಾವ ಟಿವಿ ನೈನ್ನವರು ಮಾತಾಡ್ಲಿ, ಯಾವ ಯೂಟ್ಯೂಬ್ನವರು ಮಾತಾಡ್ಲಿ, ನಾನೊಂದು ಬ್ಯಾಂಕಿಂದ ಸಾಲ ಅಂತ ತಕೊಂಡಿದ್ದೇನಾ? ಎಲ್ಲೂ ಹೋಗಲ್ಲ. ನಾಳೆ ನಿಮ್ಮ ಹೌಸಿಂಗ್ ಲೋನ್ ಬಗ್ಗೆ ಯಾರಾದ್ರು ಮಾತಾಡಿದ್ರೆ ಕಟ್ಟ ತೆಗೆದುಕೊಳ್ತೀರಾ? ಬ್ಯಾಂಕಿದ ನಮಗೆಲ್ಲ ಉಂಟಲ್ಲ ಅದರ ಮತ್ತೆ ಇದ್ರಲ್ಲಿ ಏನಿಲ್ಲ, ಇದ್ರಲ್ಲಿ ಏನಿಲ್ಲ. ಈಗ ಹೇಳಿ ನೋಡಿ, ನಿಮ್ಗೆ ಏನ್ ಬೇಕಿತ್ತು? ಇನ್ನು ಪಾಸ್ಬುಕ್ ಕೊಡ್ಬೇಕು, ಸ್ವಂತ ಪಾಸ್ಬುಕ್ ಕೊಡ್ಬೇಕು. ಅದು ನಿಮ್ಮ ಪರ್ಸನಲ್ ಲೋನ್ ಅಲ್ವಾ? ಪಾಸ್ಬುಕ್ ಕೊಡ್ಲಿಕ್ಕೆ ಅದು ಪರ್ಸನಲ್ ಲೋನ್ ಅಲ್ಲ. ನಾನು ಹೋಗುವಳು ಯಾರ್ದು? ಸೆಫಿಯಾ ಅಲ್ವಾ ಹೆಸರು? ಕರೆಕ್ಟ್ ಅಲ್ವಾ? ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ನಿಮ್ಮನ್ನು ಒಂದು ಹೆಸರಲ್ಲಿ ಕರೀತಾರೆ, ನಿಮ್ಮ ಸಂಘದಲ್ಲಿ ಒಂದು ಹೆಸರು ಇದೆ, ಅದಕ್ಕೆ ಹೇಳಿದ್ನ. ಗೊತ್ತಾಯ್ತಾ? ನಿಮ್ಮನ್ನು ಕರೆಯೋ ಹೆಸರು ಒಂದು ರೀತಿ ಇರತ್ತೆ, ಅವ್ರದ್ದು ಫಾಹಿಲಾ ಸಂಘದ ಹಣ ಕುಡಿಯುವುದು ಅಲ್ಲ. ಬರ್ತೇನೆ ಈಗ ಬರ್ತೇನೆ. ಸಿಫಿ ಅದ್ರಲ್ಲಿ ಒಬ್ಬರೇ ಇರೋದಲ್ವಾ? ಸರಿ ಅಲ್ವಾ? ಫಾಹಿಲಾ ಸಂಘದ ಹಣ ಕುಡಿಯುವುದು, ಅದರ ಬಗ್ಗೆ ಮಾಹಿತಿ ಕೊಡುವವರ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ. ನಾವು ಇಷ್ಟುವರೆಗೆ ಮಾತನಾಡದೆ ಕಟ್ಲಿಲ್ವಾ? ನಮ್ಮ ಹತ್ತಿರ ಕಟ್ಟಿದ್ ಯಾವುದನ್ನ? ತಕೊಂಡದನ್ನು ತಾನೆ, ತೆಗೆಯದ ಸಾಲವನ್ನು ಕಟ್ಟಿದಲ್ಲ ಅಲ್ವಾ? ನೀವು ಸಾಲ ತೆಗೆಯದೇ ಕಟ್ಟಿದ್ದೆ ಹೇಳಿದಾರೆ ಯಾರಾದ್ರೂ? ತೆಗೆದು ಮತ್ತೆ ಅವರ ಮನೆಯಲ್ಲಿ ನಮ್ಮ ಮನೆಗೆ ಏನು ಕಳಿಸಲಿಲ್ಲ ನೀವು? ಯಾವುದನ್ನು ಕರ್ಕೊಂಡು ಬನ್ನಿ ಅವರನ್ನೆಲ್ಲ. ಯಾರನ್ನು? ಅವರನ್ನು ಇದ್ದವರನ್ನು. ನಮ್ಮದಲ್ಲಿ ಎಷ್ಟು ತಿಂಗಳಾಯ್ತು? 6-7 ತಿಂಗಳ. ನಿಮ್ಮ ಮನೆಗೆ ನಿಮ್ಮನ್ನು ಕಳಿಸ್ಬೇಕಿತ್ತು ಅವರನ್ನು ಕರೀಲಿಕ್ಕೆ? ನಮ್ಮನೆಲ್ಲ ನೀವು ಹೋಗಿ ಅವರನ್ನು ನಮ್ಮ ಮನೆಗೆ ನಾನು ಕುರಿ ಕಾಯುವವಳಲ್ಲ ಅವರನ್ನು ನಿಮ್ಮ ಮನೆಗೆ ಕರ್ಕೊಂಡು ಬರ್ಲಿಕ್ಕೆ. ಅವರ ಹತ್ರ ಹೇಳಿದ್ದೇನೆ. ಯಾರು ಹೇಳಿದ್ರು ಹೇಳಿಲ್ಲ ಅಂತ ಹೇಳಿ? ಕೇಳಿ, ಆಯಿಷಾನಿಗೆ ಫೋನ್ ಮಾಡಿ ಕೇಳಿ. ಎಷ್ಟು ಸಲ ನಿಮ್ಮ ಮನೆಗೆ ತೆಗೆದಿಲ್ಲ? ಮತ್ತೆ ಮೈಮುನವರ ಮನೆ ಕೂಡ ಹೋಗಿದೆ. ಯಾರು ಹೇಳಿದ್ರು ಹೋಗ್ಲಿಲ್ಲ ಅಂತ ಹೇಳಿ? ಯಾರು ಹೇಳಿದ್ರು ನಿಮಗೆ ಹೋಗ್ಲಿಲ್ಲ? ಮತ್ತೆ ನಿಮ್ಮಲ್ಲಿ ನಾವು ಹೇಳಿ ಹೋಗ್ಬೇಕು ಅಂತ ಏನಿಲ್ಲ. ನಾವು ನಿಮಗೆ ಬರೆದು ಕೊಟ್ಟಿದ್ದೇವೆ ಅವರ ಮನೆಗೆ ಹೇಳಿ ಹೋಗ್ತೇವೆ ನಿಮಗೆ ಅಂತ. ಇಲ್ಲ ವಿಷಯ ಒಂದೇ ಅಲ್ಲ. ಮತ್ತೆ ನಾವು ಇಷ್ಟುವರೆಗೆ ಕಟ್ಟಿದ್ದೇವೆ. ಇನ್ನು ನೋಡುವ, ತೆಗೆಯದ ಸಾಲವನ್ನು ಕಟ್ಟಿದ್ದೀರಾ ಅಂತ ಕೇಳಿ. ವಾರದಲ್ಲಿ ನೋಡುವ. ನಾವು ಬರುವಾರ ತೆಗೆದು ನೋಡುದು ಬೇಡ, ನನಗೆ ಫಾಹಿಲಾ ಸಂಘದ ಹಣ ಕೊಡಿ ಈಗ, ಮತ್ತೆ ನೋಡುವ ಏನು ಅಂತ ಹೇಳಿ. ಗೊತ್ತಾಯ್ತಾ? ನೀವು ತೆಗೆಯದ ಸಾಲವನ್ನು ಕಟ್ಟಿ ಅಂತ ಹೇಳಿದ? ಹೇಳಿ ನೋಡ ಒಂದ್ಸಲ. ನೀವು ಸಾಲವೇ ತಕೊಳ್ಳಿಲ್ಲ, ನಾವು ಕಟ್ಟಿ ಅಂತ ಹೇಳಿದೇವ ನಿಮ್ಮಲ್ಲಿ? ಹೇಳಿದ ನಿಮ್ಮಲ್ಲಿ? ಇಲ್ಲ ಅಲ್ವಾ? ನೀವು ತೆಗ್ದ ಸಾಲವನ್ನು ತೆಗ್ದಿದ್ದೀರಿ, ತೆಗ್ದಾಗಿದೆ, ಕಟ್ಟಿಬಿಡಿ ಅಂತ ಹೇಳ್ತಾ ಇರೋದು ಅಲ್ವಾ? ಬಡ್ಡಿ ಏನು 40-50% ಆಗುದಿಲ್ಲ. ಆಗುವಂತದ್ದು 10,000ಕ್ಕೆ 668 ರೂಪಾಯಿ ಬಡ್ಡಿ. ಹೊರಗಡೆ ಇಲ್ಲಾದ್ರೂ ಕೇಳಿ ನೋಡಿ, ಅಷ್ಟು ಬಡ್ಡಿಗೆ ಸಾಲ ಸಿಗುತ್ತಾ ಅಂತ ಕೇಳಿ ನೋಡಿ ಒಂದ್ಸಲ. ಹೊರಗಡೆ ಎಲ್ಲಿ ಬೇಕಿದ್ರು ಕೇಳಿ ನೋಡಿ. 10,000ಕ್ಕೆ 668 ರೂಪಾಯಿ ಬಡ್ಡಿಗೆ ಸಾಲ ಕೊಡಿ ಅಂತ ಕೇಳಿ ನೋಡಿ, ನೀವು ಸಿಗತ್ತಾ ನೋಡಿ. ಬಡ್ಡಿ ಕಟ್ಟಿದ್ದೇವೆ ಅಂತೀರಲ್ವಾ? ಎಂತ ಬಡ್ಡಿ? ಎಂತ ಬಡ್ಡಿ ಕಟ್ಟಿದ್ದು ಹೇಳಿ ನೋಡ. ಅದಕ್ಕಿಂತ ಜಾಸ್ತಿ ಬಡ್ಡಿ ಆಗಿದ್ರೆ ಹೇಳಿ, ನಾನು ಚೆಕ್ ಮಾಡ್ತೇನೆ ಅದನ್ನು. ನೋಡಿ, ಇದು 1 ಲಕ್ಷ ಸಾಲದ ಬಡ್ಡಿ. ನಾನು ನಿಮಗೆ 55,000 ನೀವು ಲೋನ್ ತೆಗೆದದ್ದು ಅಷ್ಟೇ ಅಂತ ಹೇಳಿದಕ್ಕೆ ಹಾಕಿ ಕೊಟ್ಟದ್ದು. ಇದು 1 ಲಕ್ಷದ ಬಡ್ಡಿ. ಪ್ರಗತಿನಿಧಿ ಮೊತ್ತವನ್ನು 1 ವರ್ಷಗಳ ಅವಧಿಗೆ ಆಯ್ಕೆ ಮಾಡಿರುತ್ತೀರಿ. ನಿಮ್ಮ ಆಯ್ಕೆ ಪ್ರಕಾರ ನೀವು ಪಡೆಯುವ ಪ್ರಗತಿನಿಧಿ ಮೊತ್ತಕ್ಕೆ ಪ್ರಸ್ತುತ ಬಡ್ಡಿದರ ಶೇಕಡಾ 13.5. ಪ್ರತಿ ವಾರದ ಕಂತು 2,135 ರೂಪಾಯಿ. ಒಟ್ಟು ಬಡ್ಡಿ ಮೊತ್ತ A for Ambedkar, B for Bhagat Singh, B for Vivekananda, B for Phule. A for Ambedkar, B for Bhagat Singh, B for Vivekananda, B for Phule. A for Ambedkar, B for Bhagat Singh, B for Vivekananda, B for Phule. A for Ambedkar, B for Bhagat Singh, B for Vivekananda, B for Phule. A for Ambedkar, B for Bhagat Singh, B for Vivekananda, B for Phule. A for Ambedkar,